ನಮಸ್ಕಾರ ಸ್ನೇಹಿತರೆ, ಇಂದಿನ ಧಾವಂತದ ಜಗತ್ತಿನಲ್ಲಿ ನಮಗೆ ಅತಿ ಹೆಚ್ಚು ಕಾಡುತ್ತಿರುವ ವಿಷಯ ಯಾವುದು ಗೊತ್ತಾ? ಅದುವೇ ಚಿಂತೆ. ನಾಳೆ ಏನಾಗುತ್ತದೋ, ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತದೋ, ಮಕ್ಕಳು ಏನಾಗುತ್ತಾರೋ, ಹೀಗೆ ಹತ್ತಾರು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಿವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಯೇಸು ಸ್ವಾಮಿ ಈ ಚಿಂತೆಗೆ ಒಂದು ಅದ್ಭುತ ಪರಿಹಾರ ನೀಡಿದ್ದಾರೆ. ಇಂದು ನಾವು ಅವರ ಆ ಮಾತುಗಳ ಆಳವಾದ ಅರ್ಥವನ್ನು ತಿಳಿಯೋಣ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಮನಸ್ಸಿನ ಭಾರ ಖಂಡಿತ ಇಳಿಯುತ್ತದೆ ಎಂಬ ನಂಬಿಕೆ ನನಗಿದೆ. ಪ್ರಾಣ ಮತ್ತು ದೇಹದ ಮೌಲ್ಯ. ಯೇಸು ಹೇಳುತ್ತಾರೆ, ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ದೇಹಕ್ಕೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಯೋಚಿಸಿ ನೋಡಿ, ದೇವರು ನಮಗೆ ಪ್ರಾಣ ಕೊಟ್ಟಿದ್ದಾನೆ. ಪ್ರಾಣವೇ ದೊಡ್ಡದೋ ಅಥವಾ ನಾವು ತಿನ್ನುವ ಅನ್ನ ದೊಡ್ಡದೋ? ಖಂಡಿತ ಪ್ರಾಣವೇ ಅಲ್ವಾ? ಹಾಗೆಯೇ ಈ ಅದ್ಭುತವಾದ ದೇಹವನ್ನು ಸೃಷ್ಟಿಸಿದ ದೇವರಿಗೆ ಅದನ್ನು ಮುಚ್ಚಲು ಬೇಕಾದ ಬಟ್ಟೆಯನ್ನು ಕೊಡಲು ಸಾಧ್ಯವಿಲ್ಲವೇ? ನಾವು ಮೂಲ ವಿಷಯವನ್ನು ಮರೆತು ಸಣ್ಣ ವಿಷಯಗಳ ಬಗ್ಗೆ ಅತಿಯಾಗಿ ತಲೆ ಕೆಡಿಸಿಕೊಳ್ಳುತ್ತಿದ್ದೇವೆ. ಹಕ್ಕಿಗಳ ಉದಾಹರಣೆ. ಈಗ ಒಮ್ಮೆ ಕಿಟಕಿಯ ಹೊರಗೆ ನೋಡಿ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಗಮನಿಸಿ. ಅವು ನಾಳೆಗಾಗಿ ಬಿತ್ತುವುದಿಲ್ಲ, ಬೆಳೆ ಕಟಾವು ಮಾಡುವುದಿಲ್ಲ ಅಥವಾ ಗೋದಾಮುಗಳಲ್ಲಿ ಆಹಾರ ಸಂಗ್ರಹಿಸಿಡುವುದಿಲ್ಲ. ಆದರೂ ಅವು ಪ್ರತಿದಿನ ಹೊಟ್ಟೆ ತುಂಬ ಉಣ್ಣುತ್ತವೆ. ಹೇಗೆ? ಪರಲೋಕದಲ್ಲಿರುವ ತಂದೆ ಅವುಗಳನ್ನು ಸಲಹುತ್ತಿದ್ದಾನೆ. ಒಂದು ಸಣ್ಣ ಹಕ್ಕಿಯನ್ನೇ ದೇವರು ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳುವಾಗ, ದೇವರಿಗೆ ಅತ್ಯಂತ ಪ್ರಿಯರಾದ ನಿಮ್ಮನ್ನು ಕೈಬಿಡುತ್ತಾನೆ? ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಎಂಬ ಯೇಸುವಿನ ಪ್ರಶ್ನೆ ನಮ್ಮ ನಂಬಿಕೆಯನ್ನು ಬಡಿದೆಬ್ಬಿಸಬೇಕು. ಚಿಂತೆಯ ವ್ಯರ್ಥ ಪ್ರಯತ್ನ. ನಮಗೆ ಒಂದು ಅಭ್ಯಾಸವಿದೆ. ಚಿಂತೆ ಮಾಡುವುದರಿಂದ ಏನೋ ಸಾಧಿಸುತ್ತೇವೆ ಎಂದುಕೊಳ್ಳುತ್ತೇವೆ. ಆದರೆ ಯೇಸು ಒಂದು ತರ್ಕಬದ್ಧ ಪ್ರಶ್ನೆ ಕೇಳುತ್ತಾರೆ. ಚಿಂತೆ ಮಾಡಿ ನಿಮ್ಮ ಎತ್ತರವನ್ನು ಒಂದು ಮೊಳದಷ್ಟಾದರೂ ಹೆಚ್ಚಿಸಿಕೊಳ್ಳಲು ಸಾಧ್ಯವೇ? ಚಿಂತೆಯು ನಮಗೆ ರೋಗ ತರುತ್ತದೆ ಹೊರತು ಪರಿಹಾರವನ್ನಲ್ಲ. ಚಿಂತೆಯು ನಾಳೆಯ ಸಂಕಷ್ಟವನ್ನು ಕಡಿಮೆ ಮಾಡುವುದಿಲ್ಲ, ಬದಲಾಗಿ ಇಂದಿನ ಶಕ್ತಿಯನ್ನು ಕುಂದಿಸುತ್ತದೆ. ಹಾಗಾಗಿ ನಿಮ್ಮ ಕೈಲಾರದನ್ನು ದೇವರಿಗೆ ಒಪ್ಪಿಸುವುದೇ ಜಾಣತನ. ಅಡವಿಯ ಹೂವುಗಳ ಸೌಂದರ್ಯ. ಬಟ್ಟೆಯ ಬಗ್ಗೆ ಚಿಂತೆ ಮಾಡುವವರಿಗೆ ಯೇಸು ಹೂವುಗಳ ಉದಾಹರಣೆ ನೀಡುತ್ತಾರೆ. ಅಡವಿಯ ಹೂವುಗಳು ನೂಲುವುದಿಲ್ಲ, ನೇಯುವುದಿಲ್ಲ. ಆದರೆ ಅವುಗಳ ಸೌಂದರ್ಯ ಎಷ್ಟಿದೆ ಎಂದರೆ, ಮಹಾ ಶ್ರೀಮಂತ ಅರಸ ಸೊಲೊಮೋನ ಕೂಡ ಅಷ್ಟು ಸುಂದರ ಬಟ್ಟೆ ಧರಿಸಿರಲಿಲ್ಲ. ಇವತ್ತು ಇದ್ದು ನಾಳೆ ಒಲೆಗೆ ಹಾಕಲ್ಪಡುವ ಹುಲ್ಲಿಗೆ ದೇವರು ಅಷ್ಟು ಸೌಂದರ್ಯ ನೀಡುವಾಗ, ತನ್ನ ಮಕ್ಕಳಾದ ನಮಗೆ ಬಟ್ಟೆ ಬರೆಯನ್ನು ನೀಡದೇ ಇರುತ್ತಾನೆಯೇ? ಯೇಸು ಇಲ್ಲಿ ನಮ್ಮನ್ನು ಅಲ್ಪವಿಶ್ವಾಸಿಗಳೇ ಎಂದು ಕರೆಯುತ್ತಾರೆ. ಅಂದರೆ ನಮ್ಮ ಚಿಂತೆಗೆ ಮೂಲ ಕಾರಣ ದೇವರಿಗಿಂತ ನಮ್ಮ ಸಮಸ್ಯೆಗಳನ್ನೇ ದೊಡ್ಡದಾಗಿ ನೋಡುವುದು. ಆದ್ಯತೆ ಮತ್ತು ದೇವರ ರಾಜ್ಯ. ಹಾಗಾದರೆ ನಾವು ಏನು ಮಾಡಬೇಕು? ಸುಮ್ಮನೆ ಕೂರಬೇಕೇ? ಇಲ್ಲ. ಯೇಸು ಒಂದು ಅದ್ಭುತ ರಹಸ್ಯವನ್ನು ತಿಳಿಸುತ್ತಾರೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಅಂದರೆ ನಮ್ಮ ಗುರಿ ದೇವರ ಹಾದಿಯಲ್ಲಿ ನಡೆಯುವುದಾಗಿರಲಿ. ನಮ್ಮ ಅಗತ್ಯಗಳೇನು ಎಂಬುದು ಆ ದೇವರಿಗೆ ಮೊದಲೇ ತಿಳಿದಿದೆ. ನಾವು ದೇವರ ಕೆಲಸದಲ್ಲಿ ನಿರತರಾದರೆ ದೇವರು ನಮ್ಮ ಅಗತ್ಯಗಳನ್ನು ಪೂರೈಸುವ ಜವಾಬ್ದಾರಿ ತೆಗೆದುಕೊಳ್ಳುತ್ತಾನೆ. ಕೊನೆಯದಾಗಿ ಒಂದು ಮುತ್ತಿನಂತಹ ಮಾತು. ನಾಳೆಯ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಹೌದು ಸ್ನೇಹಿತರೆ, ಇಂದಿನ ದಿನವನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಾಳೆಯ ಭಯದಲ್ಲಿ ಇಂದಿನ ಸಂತೋಷವನ್ನು ಕಳೆದುಕೊಳ್ಳಬೇಡಿ. ದೇವರು ನಿಮ್ಮ ಜೊತೆಗಿದ್ದಾನೆ. ಈ ನಂಬಿಕೆ ನಿಮ್ಮದಾಗಲಿ. ಈ ಸಂದೇಶ ನಿಮಗೆ ಇಷ್ಟವಾದರೆ ಚಿಂತೆಯಲ್ಲಿರುವ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ನೆನಪಿಡಿ, ನೀವು ದೇವರಿಗೆ ಅಮೂಲ್ಯವಾದವರು. ಶಾಂತಿ ಮತ್ತು ಭರವಸೆಯ ಪ್ರಾರ್ಥನೆ. ಬನ್ನಿ ಈಗ ನಾವೆಲ್ಲರೂ ಸೇರಿ ನಮ್ಮ ಚಿಂತೆಗಳನ್ನು ದೇವರಿಗೆ ಒಪ್ಪಿಸೋಣ. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ತಂದೆ, ಇಂದು ನಿಮ್ಮ ಪವಿತ್ರ ವಾಕ್ಯಗಳ ಮೂಲಕ ನೀವು ನಮಗೆ ನೀಡಿದ ಧೈರ್ಯಕ್ಕಾಗಿ ವಂದನೆಗಳು. ಸ್ವಾಮಿ, ನಾವು ಅನೇಕ ಬಾರಿ ಲೌಕಿಕ ವಿಷಯಗಳಿಗಾಗಿ, ಊಟಕ್ಕಾಗಿ, ಬಟ್ಟೆಗಾಗಿ ಮತ್ತು ನಾಳೆಯ ಭವಿಷ್ಯಕ್ಕಾಗಿ ಅತಿಯಾಗಿ ಚಿಂತೆ ಮಾಡುತ್ತೇವೆ. ಈ ಚಿಂತೆಗಳು ನಮ್ಮ ವಿಶ್ವಾಸವನ್ನು ಕುಂದಿಸಿವೆ. ಆಕಾಶದ ಹಕ್ಕಿಗಳನ್ನು ಸಲಹುವ ಮತ್ತು ಅಡವಿಯ ಹೂವುಗಳನ್ನು ಅಂದಗೊಳಿಸುವ ನಿಮ್ಮ ಆ ಅದ್ಭುತ ಪ್ರೀತಿಯನ್ನು ನಂಬುವ ಹೃದಯವನ್ನು ನಮಗೆ ಕೊಡಿ. ಹಕ್ಕಿಗಳಿಗಿಂತಲೂ ಹೂವುಗಳಿಗಿಂತಲೂ ನಾವು ನಿಮಗೆ ಅತ್ಯಂತ ಅಮೂಲ್ಯವೆಂದು ತಿಳಿಯುವ ಜ್ಞಾನವನ್ನು ನಮಗೆ ದಯಪಾಲಿಸು.
ಕರ್ತನೇ, ನಮ್ಮ ಮನಸ್ಸಿನಲ್ಲಿರುವ ನಾಳೆಯ ಭಯವನ್ನು ದೂರ ಮಾಡಿ ಮೊದಲು ನಿಮ್ಮ ರಾಜ್ಯವನ್ನು ಮತ್ತು ನಿಮ್ಮ ನೀತಿಯನ್ನು ಹುಡುಕುವ ಆಸೆಯನ್ನು ನಮ್ಮಲ್ಲಿ ಹುಟ್ಟಿಸು. ನಮ್ಮ ಅಗತ್ಯಗಳೆಲ್ಲವನ್ನು ನೀವು ಪೂರೈಸುತ್ತೀರಿ ಎಂಬ ದೃಢ ನಂಬಿಕೆ ನಮ್ಮದಾಗಲಿ. ಇಂದು ನಮಗೆ ಕೊಟ್ಟಿರುವ ಈ ದಿನಕ್ಕಾಗಿ ಕೃತಜ್ಞತೆಯಿಂದ ಇರಲು ನಮಗೆ ಸಹಾಯ ಮಾಡಿ. ಸಂಕಷ್ಟದಲ್ಲಿರುವವರಿಗೆ ನೆಮ್ಮದಿಯನ್ನು, ರೋಗಿಗಳಿಗೆ ಗುಣವನ್ನು ಮತ್ತು ಚಿಂತೆಯಲ್ಲಿರುವವರಿಗೆ ನಿಮ್ಮ ಶಾಂತಿಯನ್ನು ನೀಡಿರಿ. ನಮ್ಮ ಪ್ರಾಣ ಮತ್ತು ದೇಹ ಎರಡನ್ನೂ ನಿಮ್ಮ ಕೈಗಳಿಗೆ ಒಪ್ಪಿಸುತ್ತೇವೆ. ನಿಮ್ಮ ಪ್ರೀತಿಯ ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ತಂದೆಯೇ, ಆಮೇನ್.